ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಾಕ್ಯ. ಪೇತ್ರನು ಮನೆಯೊಳಕ್ಕೆ ಬಂದಾಗ ಯೇಸು ಅವನಿಗಿಂತ ಮೊದಲೇ, ಪೇತ್ರನು ಮಾತಾಡುವುದಕ್ಕಿಂತ ಮೊದಲೇ ಯೇಸು ತನ್ನ ಅಭಿಪ್ರಾಯವನ್ನು ಹೇಳ್ತಾರೆ. ನಮಗಿದರ ಸನ್ನಿವೇಶ ನಮಗೆ ಗೊತ್ತು. ಅಲ್ಲಿ ಮಂಡೆ ತೆರಿಗೆಯನ್ನು, ದೇವಾಲಯಕ್ಕಾಗಿ ತೆರಿಗೆಯನ್ನು ಎತ್ತುವವರು ಪೇತ್ರನ ಬಳಿಗೆ ಬಂದಿದ್ದಾರೆ. ಪ್ರತಿ ವರ್ಷ ದೇವಾಲಯದ ಟ್ಯಾಕ್ಸನ್ನು ಕಟ್ಟಬೇಕು, ತೆರಿಗೆಯನ್ನು ಕಟ್ಟಬೇಕು. ಒಂದು ಮಂಡೆ ತೆರಿಗೆ, ಒಬ್ಬ ವ್ಯಕ್ತಿಯ ತೆರಿಗೆ. ಈಗ ಪೇತ್ರನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ನಿಮ್ಮ ಬೋಧಕ ಈ ಟೆಂಪಲನ್ನು ಯೂಸ್ ಮಾಡ್ತಾ ಇದ್ದಾರೆ, ಬಂದು ಇಲ್ಲಿ ವಾಕ್ಯಗಳನ್ನೆಲ್ಲ ಮಾತಾಡ್ತಾರೆ, ಜನರ ಹತ್ರ ಮಾತಾಡ್ತಾರೆ, ತೆರಿಗೆ ಕಟ್ಟೋದಿಲ್ವಾ ಅಂತ ಪೇತ್ರನಿಗೆ ಕೇಳ್ತಾರೆ. ಪೇತ್ರ ಹೌದು ಸಲ್ಲಿಸ್ತಾರೆ ಅಂತ ಹೇಳ್ತಾರೆ. ಆದರೆ ಪೇತ್ರನ ಹತ್ರ ದುಡ್ಡಿಲ್ಲ. ಪೇತ್ರನಿಗೂ ಗೊತ್ತು ಯೇಸು ಹತ್ರನೂ ದುಡ್ಡಿಲ್ಲ ಅಂತ. ಪೇತ್ರ ಮೊದಲು ಮೀನು ಹಿಡಿತಾ ಇರಬೇಕಾದ್ರೆ ಪಾಕೆಟ್ನಲ್ಲಿ ಸ್ವಲ್ಪ ದುಡ್ಡಾದರೂ ಉಳ್ಕೊಳ್ತಾ ಇತ್ತು. ಆದರೆ ಈಗ ಅವನು ಮೀನು ಹಿಡಿಯೋದನ್ನು ನಿಲ್ಲಿಸಿದ್ದಾನೆ. ಯೇಸುವಿನ ಹಿಂದೆ ಹೋಗ್ತಾ ಇರೋದ್ರಿಂದ ಈಗ ಅವನ ಕೈಯಲ್ಲಿ ದುಡ್ಡಿಲ್ಲ. ಅವನು ಒಳಗೆ ಬರ್ತಾ ಇರೋದು ನೋಡಿದ್ರೆ, ಹೌದು ಸಲ್ಲಿಸುವನು ಅಂತ ಹೇಳ್ಬಿಟ್ಟು ಮನೆಯೊಳಕ್ಕೆ ಬರ್ತಾ ಇರಬೇಕು. ಇದು ನೋಡಿದ್ರೆ ಏನೋ ಬೀರುವಿಂದ ದುಡ್ಡು ತೊಗೊಂಡೋಗಿ ಟ್ಯಾಕ್ಸ್ ಕಟ್ಟೋವಂತಹ ರೀತಿಯಲ್ಲಿ ಅವನು ಬರ್ತಾ ಇದ್ದಾನೆ. ಬಟ್ ಅವನ ಕೈಯಲ್ಲಿ ದುಡ್ಡಿಲ್ಲ. ಯೇಸು ಹತ್ರ ಅಷ್ಟು ದುಡ್ಡಿಲ್ಲ. ಆದರೆ ಅವನ ಮನೆಯೊಳಗೆ ಬಂದು ಯೇಸು ಹತ್ರ ಹೇಳೋದಕ್ಕಾಗಿ ಬರ್ತಾ ಇದ್ದಾನೆ. ಸ್ವಾಮಿ, ಈ ಥರ ಟ್ಯಾಕ್ಸ್ ಕಲೆಕ್ಟಿಂಗ್ ಮಾಡೋಕ್ಕೆ ಬಂದಿದ್ದಾರೆ, ಏನು ಮಾಡೋದು ಇವಾಗ? ಅವರಿಗೆ ದುಡ್ಡು ಕೊಡಬೇಕಲ್ವಾ? ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ, ಏನು ಮಾಡೋದು ಅಂತ ಹೇಳೋಣ ಅಂತ ಯೇಸು ಹತ್ರ ಬಂದಾಗ, ಯೇಸು ಅವನು ಹೇಳೋದಕ್ಕಿಂತ ಮೊದಲೇ ಅವನ ಆಲೋಚನೆಯನ್ನು, ಅಥವಾ ಅವನು ಯಾವ ಒಂದು ವೇದನೆಯಿಂದ ಅಲ್ಲಿ ಬಂದಿದ್ದಾನೆ, ಯಾವ ಒಂದು ಭಾರದಿಂದ ಬಂದಿದ್ದಾನೆ, ಅದನ್ನು ತಿಳಿದು ಯೇಸು ಮಾತಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ ನನ್ನನ್ನು ಕೇಳುವ ದೇವರ ಮಕ್ಕಳೇ, ನಿನ್ನ ವೇದನೆ ಏನು ಅಂತ ನೀನು ಹೇಳೋದಕ್ಕಿಂತ ಮೊದಲೇ, ನಿನ್ನ ಅವಶ್ಯಕತೆ ಏನು ಅಂತ ನೀನು ತಿಳಿಸೋದಕ್ಕಿಂತ ಮೊದಲೇ, ನೀನು ಅರಿಕೆ ಮಾಡೋದಕ್ಕಿಂತ ಮೊದಲೇ ಯೇಸುವಿಗೆ ಚೆನ್ನಾಗಿ ಗೊತ್ತು. ನೀನು ಯಾವ ಒಂದು ಸಮಸ್ಯೆ ಮೂಲಕ ಅದು ಹೋಗ್ತಾ ಇದೆಯಾ, ಯಾವ ಸಮಸ್ಯೆ ನಿನ್ನನ್ನು ಕಾಡ್ತಾ ಇದೆ, ಯಾವ ಇಕ್ಕಟ್ಟು ನಿನ್ನನ್ನು ಗೊಂದಲದಲ್ಲಿ ಮುಳುಗಿಸಿದೆ, ಅದು ಯೇಸುವಿಗೆ ಗೊತ್ತು. ಪೇತ್ರನು ತೆರಿಗೆ ಎತ್ತುವವರ ಬಳಿಯಲ್ಲಿ ಮಾತನಾಡುತ್ತಿರುವಾಗಲೇ ಯೇಸು ಅದನ್ನು ನೋಡ್ತಾ ಇದ್ದಾರೆ. ಮಾತ್ರವಲ್ಲ, ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಒಂದೇ ಕ್ಷಣದಲ್ಲಿ ಯೇಸು ಪೇತ್ರನು ಮಾತಾಡ್ತಾ ಇರುವಂತಹ ಆ ಸನ್ನಿವೇಶವನ್ನು ನೋಡ್ತಾರೆ. ಅದಕ್ಕಿರುವ ಪರಿಹಾರವನ್ನು ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಮುಂದಿನ ವಾಕ್ಯಗಳಲ್ಲಿ ಓದಬೇಕಾದ್ರೆ ಯೇಸು ಪೇತ್ರನಿಗೆ ಹೇಳ್ತಾರೆ, 27ನೇ ವಾಕ್ಯದಲ್ಲಿ, ನೀನು ಸಮುದ್ರಕ್ಕೆ ಹೋಗಿ ಗಾಳ ಹಾಕಿ ಮೊದಲು ಸಿಕ್ಕುವ ಮೀನನ್ನು ಎತ್ತು, ಅದರ ಬಾಯಲ್ಲಿ ತೆರೆದು ನೋಡಿದರೆ ಅದರಲ್ಲಿ ₹1 ಸಿಕ್ಕುವುದು. ನೋಡಿ, ಯೇಸುವಿನ ದಿವ್ಯ ದೃಷ್ಟಿ ಮನೆಯೊಳಗಿದ್ದುಕೊಂಡು ಪೇತ್ರನ ಸಂಭಾಷಣೆಯನ್ನು ನೋಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಅದಕ್ಕೆ ಪರಿಹಾರವನ್ನು ಸಹ ಸಮುದ್ರದ ಆಳದಲ್ಲಿರುವ ಮೀನಿನ ಬಾಯಲ್ಲಿ ಇರುವಂತಹ ಆ ಹಣವನ್ನು ಸಹ ನೋಡ್ತಾ ಇದ್ದಾರೆ. ನಿನ್ನ ಸಮಸ್ಯೆಯನ್ನು ಮಾತ್ರವಲ್ಲ ಯೇಸ್ವಾಮಿ ನೋಡೋದು, ಅದಕ್ಕಿರುವ ಪರಿಹಾರವನ್ನು ಯೇಸ್ವಾಮಿ ಮನಸ್ಸಲ್ಲಿ ಕಂಡಿದ್ದಾರೆ. ನಿನಗೆ ಸಮಸ್ಯೆ ಮಾತ್ರ ಗೊತ್ತಿದೆ, ನಿನಗೆ ನಿನ್ನ ಇಕ್ಕಟ್ಟು ಮಾತ್ರ ಗೊತ್ತಿದೆ, ನಿನಗೆ ನಿನ್ನ ವೇದನೆ ಮಾತ್ರ ಗೊತ್ತಿದೆ. ಆದರೆ ಯೇಸುವಿಗೆ ಆ ಸಮಸ್ಯೆನೂ ಗೊತ್ತು, ಅದಕ್ಕಿರುವಂತಹ ಪರಿಹಾರವನ್ನು ಸಹ ಆತನು ತಿಳಿದವನಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ವೇದನೆಯನ್ನು ಅನುಭವಿಸ್ತಾ ಇರುವಂತಹ ನೀನು ಗುಣಗುಟ್ಟದೆ, ನಿರಾಶೆ ಪಡದೆ, ನಿನ್ನ ವೇದನೆಯನ್ನು ಯಾವ ರೀತಿ ಪೇತ್ರನು ಯೇಸುವಿಗೆ ಹೇಳುವುದಕ್ಕಾಗಿ ಮನೆಯೊಳಗೆ ಬಂದನೋ ಆ ರೀತಿಯಲ್ಲಿ ನಿನ್ನ ವೇದನೆಯನ್ನು ಹಂಚಿಕೊಳ್ಳುವುದಕ್ಕಾಗಿ ನೀನು ಯೇಸುವಿನ ಬಳಿಗೆ ಬರುವಾಗ, ನೀನು ಬರುವುದಕ್ಕಿಂತ ಮೊದಲೇ ನಿನ್ನ ಬಳಿಯಲ್ಲಿ ಮಾತನಾಡುವವನು, ನೀನು ಹೇಳುವುದಕ್ಕಿಂತ ಮೊದಲೇ ನಿನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡಿರುವಂತಹ ಒಬ್ಬ ದೇವರು ನಿನಗಾಗಿ ಜೀವಿಸ್ತಾ ಇದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಪರಿಹಾರ ಸಿಗದೇ ಇರೋದಕ್ಕೆ ಕಾರಣ ಏನು ಗೊತ್ತಾ? ನಾವು ನಮ್ಮ ಸಮಸ್ಯೆಯನ್ನು ದೇವರ ಬಳಿಯಲ್ಲಿ ಹೇಳ್ಕೊಳ್ಳಲ್ಲ. ನಾವು ಯೇಸ್ವಾಮಿ ಬಳಿಯಲ್ಲಿ ಹೇಳುವುದಕ್ಕಾಗಿ ಬರೋದಿಲ್ಲ. ನಾವು ನಮ್ಮ ಸಮಸ್ಯೆಯನ್ನು
ನಾವೇ ಇಟ್ಕೊಂಡು, ನಾವೇ ವೇದನೆ ಪಟ್ಟು, ನಾವೇ ನಿರಾಶೆ ಪಟ್ಟು, ನನ್ನ ಕಷ್ಟ, ನನ್ನ ಹಣೆ ಬರ, ನಾನು ಯಾರಿಗೆ ಹೇಳೋದು, ಈ ಥರ ಯೋಚನೆ ಮಾಡೋದರಿಂದ ಪ್ರಿಯ ದೇವರ ಮಕ್ಕಳೇ, ಇದು ಹಣೆ ಬರ ಅಲ್ಲ, ಇದು ನನ್ನ ಕಷ್ಟ, ನನ್ನ ಸಮಸ್ಯೆ ಅಂತ ಅಲ್ಲ. ಯಾವುದೇ ಸಮಸ್ಯೆ ಆಗಿದ್ದರೂ, ಯಾವುದೇ ಇಕ್ಕಟ್ಟುಗಳಾಗಿದ್ದರೂ ಅದನ್ನು ಯೇಸುವಿನ ಬಳಿಯಲ್ಲಿ ನಾವು ಹೇಳಬೇಕು, ಅದನ್ನು ಕರ್ತನ ಬಳಿಯಲ್ಲಿ ನಾವು ತಿಳಿಸ್ಬೇಕು. ಆತನು ಅದಕ್ಕೆ ಪರಿಹಾರವನ್ನು ಕಂಡುಕೊಂಡಿದ್ದಾನೆ. ಯೇಸು ಹೇಳ್ತಾ ಇದ್ದಾರೆ, ₹1 ಸಿಗುತ್ತೆ, ನೀನು ಅದನ್ನು ತಗೊಂಡೋಗಿ ನಮ್ಮಿಬ್ಬರದಂತ ಕೊಡು, ನಂದು 2 ವರ್ಷದ್ದು ಕೊಡು ಅಂತಲ್ಲ ಹೇಳ್ತಾ ಇರೋದು. ನಂದು ಕೊಡು, ನಿಂದು ಕೊಡು. ಹೌದು ಪ್ರಿಯ ದೇವರ ಮಕ್ಕಳೇ, ನಿನ್ನ ಸಮಸ್ಯೆಗೆ ಪರಿಹಾರ ಯೇಸುವಿನ ಬಳಿಯಲ್ಲಿದೆ. ನಿನ್ನ ಸಮಸ್ಯೆಯನ್ನು ಯೇಸುವಿನ ಬಳಿಯಲ್ಲಿ ಹೇಳು, ಆತನು ಪರಿಹಾರವನ್ನು ಕಂಡಿದ್ದಾನೆ. ನಿನ್ನ ವೇದನೆಯನ್ನು ನೋಡ್ತಾ ಇದ್ದಾನೆ, ನಿನ್ನ ವೇದನೆಗೆ ಪರಿಹಾರವನ್ನು ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಸರ್ವಶಕ್ತನಾದ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಪೇತ್ರನ ಮಾತುಗಳನ್ನು ಕೇಳುವುದಕ್ಕಿಂತ ಮೊದಲೇ ನೀನು ಅವನ ಸಂಗಡ ಮಾತನಾಡಿ ಅದಕ್ಕಿರುವ ಪರಿಹಾರವನ್ನು ಸಹ ಸೂಚಿಸಿದ ಹಾಗೆ ಇಂದು ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿರುವಂತಹ ಸಮಸ್ಯೆಗಳು ಅವರು ಹೇಳಿಕೊಳ್ಳುವಾಗ ಅಥವಾ ಹೇಳಿಕೊಳ್ಳುವುದಕ್ಕಿಂತ ಮೊದಲೇ ನೀನು ಅವರಿಗೆ ಸಮಸ್ಯೆಗೆ ಪರಿಹಾರವನ್ನು ಒದಗಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದ್ಭುತವನ್ನು ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.